ಇನ್ನೊಂದು ಮಾತಾಡೋಣ. ಪ್ರಿಯಾಂಕ ಪ್ರತಿನಿತ್ಯನೂ ಕೂಡ ನಾನು ಅವತ್ತು ಹೇಳಿದ್ದೆ ಅವರಿಗೆ, ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಇಲಾಖೆ ಬಗ್ಗೆ ಒಂದು ಮಾತಾಡಿ ಸರ್. ಅಲ್ಲಿ ಹೋಗ್ಬಿಟ್ಟು ಯಾರ ಶಾಲೆ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ನಿಲ್ಲಿಸಿ ಇವರನ್ನ ನೀವು ನರೇಗಾ ವರ್ಕರ್ಸು ಅಂತ ಹೇಳಿಬಿಟ್ಟು ಫೋಟೋ ತೆಗೆದುಬಿಟ್ಟು ಅಲ್ಲೂ ಕೂಡ ಮ್ಯಾಂಡೇಸನ್ನ ಕದೀತಾ ಇದ್ದಾರಲ್ಲ. ಇದ್ರ ಬಗ್ಗೆ ರಾಜೀವ್ ಕುಡಚಿ ಅವರು ದಾಖಲೆ ಸಮೇತವಾಗಿ ಮೀಡಿಯಾದ ಮುಂದೆ ಬಹಿರಂಗ ಮಾಡಿದ್ರು, ಅದು ಕೂತ್ರ ಕೊಡಲಿಲ್ಲ. ಇನ್ನು ಅವರಪ್ಪ ಮಗ ಇಬ್ಬರೂ ಕೂಡ ಕಲಬುರಗಿಯನ್ನು ಎಷ್ಟು ವರ್ಷ, ಅವರಪ್ಪ 8 ಸಾರಿ MLA ಗೆದ್ದರು, 1 ಸಾರಿ MP ಆದರು, ಈಗ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಮಗ 3 ಸಾರಿ MLA ಆಗಿದ್ದಾರೆ. ಆ ಕಲಬುರಗಿ ಸ್ಥಿತಿ ಇವತ್ತು ಹೆಂಗಾಗಿದೆ ಅಂತ ನೋಡಿ. ಅಲ್ಲಿ ಏನೂ ಮಾಡಲಿಲ್ಲ. SSLC ರಿಸಲ್ಟ್ ಬಂತು ಅಂದರೆ ರಾಜ್ಯದಲ್ಲಿ ಲಾಸ್ಟಿಂದ 2ನೇ ಪ್ಲೇಸಲ್ಲಿ ಇರ್ತಾರೆ, ಅವರು ಕಡೆಯಿಂದ 2ನೇ ಪ್ಲೇಸಲ್ಲಿ ಇರ್ತಾರೆ. ಪ್ರತಿ ವರ್ಷವೂ ಇದೇ ಹಣೆ ಬರು. ನಮ್ಮ ದೊಡ್ಡ ಸಾಹೇಬರು ಖರ್ಗೆ ಅವ್ರ ಮಗನೂ ಕಾಲೇಜ್ ಓದಲಿಲ್ಲ. ಅಲ್ಲಿರೋಂಥ ಮಕ್ಕಳುಗಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗ್ತಾಯಿಲ್ಲ. ಇದ್ರ ಬಗ್ಗೆ ಮಾತಾಡಿ ಸರ್. ಇದು ಬಿಟ್ಟು ಪ್ರತಿನಿತ್ಯ ನಿಮಗೆ ಸಂಬಂಧಪಡದೇ ಇದ್ದಂಥ ವಿಚಾರಗಳು, ಪಠ್ಯೇತರ ವಿಚಾರಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ದೀರಿ. ಫಸ್ಟು ನಿಮ್ಮ ಕ್ಷೇತ್ರದ ಬಗ್ಗೆ ಅಲ್ಲೇನೋ ಹೋಗ್ಬಿಟ್ಟು ಏನೋ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡಿ ಸರ್. ಫಸ್ಟು SLC ಮಕ್ಕಳನ್ನು ಎಲ್ಲರೂ ನಿಮ್ಮ ಥರದವ್ರು ಎಲ್ಲರಿಗೂ ನಿಮ್ಮ ಥರ ಒಂದು ಅವಕಾಶಗಳು ಸಿಗಲ್ಲ. ಅಲ್ಲಿರೋಂಥ ಬಡ ಮಕ್ಕಳಿಗೆ ಒಂದು SLC ಓದಿ, PUC ಓದಿ, ಡಿಗ್ರಿ ಓದಬೇಕು. ಆ ರಿಸಲ್ಟನ್ನ ಸರಿ ಮಾಡೋ ದೃಷ್ಟಿನಲ್ಲಿ ಸ್ವಲ್ಪ ನಿಮ್ಮ ಬುದ್ಧಿಯನ್ನು, ಶ್ರಮವನ್ನು ವಿನಿಯೋಗ ಮಾಡಿ. ಬೇರೆ ವಿಚಾರಗಳ ಬಗ್ಗೆ ಆಗಾಗ್ಗೆ ಮಾತಾಡೋಕೆ ಹೋಗಬೇಡಿ ಸರ್. ನೀವೇನು ಎಲ್ಲದ್ರ ಬಗ್ಗೆ ಪರಿಣಿತನಲ್ಲ. ನೀವು ರಾಮ ಉತ್ತರ ಕೊಟ್ಟಿದ್ದೀನಿ, ತಪ್ಪಲ್ಲಪ್ಪ. ಈಗ ನಿಮ್ಮ ಸಬ್ಜೆಕ್ಟೇ ಬಿಟ್ಟು ಬೇರೆದ್ರ ಬಗ್ಗೆನೇ ಮಾತಾಡ್ತಿರ್ತೀರಲ್ರಿ. ED ಬಗ್ಗೆ ಯಾರು ಆರೋಪ? ಈಗ ಎಲೆಕ್ಷನ್ ಕಮಿಷನ್ ಬಗ್ಗೆ ಆರೋಪ ಮಾಡಿದ್ರು ಹಿಂದೆ. ಅವಾಗ ಎಲೆಕ್ಷನ್ ವಿನ್ನಿಂಗ್ ಮಷಿನ್ಸ್ ಅಂತ ಹೇಳಿದ್ರು EVMಗಳಿಗೆ. ಎಲೆಕ್ಷನ್ ಕಮಿಷನ್ ನೀವು ದಾಖಲೆ ಸಲ್ಲಿಸಿ ಅಂತ ಹೇಳಿದರು. EVMಗಳು ಮೊದಲು ಬಂದಾಗ ಯಾರು ಸರ್ಕಾರ ಇತ್ತು? ಎಲೆಕ್ಷನ್ ಕಮಿಷನ್ ಸತತವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸ್ತಾ ಬಂದಿದೆ. EVMಗಳ ಬಗ್ಗೆ ಆರೋಪ ಮಾಡಿದ್ರು. ಗೆದ್ದಾಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ, ಸೋತಾಗೆಲ್ಲ ಅದ್ರ ಮೇಲೆ ಆರೋಪ ಮಾಡೋರು. ಈಗ ED ಬಗ್ಗೆ ಆರೋಪ ಮಾಡ್ತಾರೆ. ಹಿಂದೆ ಅಮಿತ್ ಶಾ ಅವರು ಇರ್ಬೋದು, ಮೋದಿ ಅವರು ಇರ್ಬೋದು, ಅವ್ರ ಮೇಲೆ ಏನೇನು CBIನ ಯಾರ್ಯಾವ ರೀತಿ ದುರ್ಬಳಕೆಯನ್ನು ಇವ್ರು ಮಾಡ್ಕೊಂಡಿದ್ರು ಅಂತ ಇಡೀ ದೇಶಕ್ಕೆ ಗೊತ್ತು. ಈಗ ಮತ್ತೆ ಅದೇ ಏಜೆನ್ಸಿಗಳ ಬಗ್ಗೆ BJP ದುರ್ಬಳಕೆ ಮಾಡ್ತಾಯಿದೆ ಅಂತ ಇವ್ರು ಆರೋಪ ಮಾಡ್ತಿರ್ತಾರೆ. ನಾನು ಕೇಳೋದು 2.25 ವರ್ಷ ಆಯ್ತಲ್ಲ, ಅವ್ರ ಇಲಾಖೆ ಬಗ್ಗೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತೀನಿ. ಪ್ರಿಯಾಂಕ ಖರ್ಗೆ ಹತ್ರ ಅವ್ರ ಇಲಾಖೆ ಬಗ್ಗೆ ಒಂದು 4 ಕ್ವಶನ್ ಕೇಳಿ ಸರ್.